ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಹಿಮಾಲಯದ ಒಡಲಲ್ಲಿ ಸ್ಥಿತವಾಗಿರುವ ಒಂದು ಸುಂದರ ದೇಶದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇಶವು ಚಿಕ್ಕದಾಗಿದ್ದರೂ ಇದರ ಸೌಂದರ್ಯವು ವರ್ಣನಾತೀತವಾಗಿರುತ್ತೆ. ಎತ್ತರವಾದ ಬೆಟ್ಟಗಳು, ಪ್ರಕೃತಿಯ ಸೌಂದರ್ಯ, ಶಾಂತ ವಾತಾವರಣ, ಧಾರ್ಮಿಕ ಸ್ಥಳಗಳು ಎಲ್ಲವೂ ಒಟ್ಟಿಗೆ ಸೇರಿ ವಿಶ್ವದ ಗಮನವನ್ನ ತನ್ನತ್ತ ಸೆಳೆಯುತ್ತದೆ. ಆದ್ರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಇಲ್ಲಿನ ಗೋಡೆಗಳ ಮೇಲೆ ಪುರುಷರ ಲಿಂಗ ಭಾಗಗಳ ಚಿತ್ರಗಳು ಕಾಣಿಸುತ್ತವೆ. ಇಂತಹ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ದೇಶದಲ್ಲಿ ಇಂತಹದ್ದು ಏಕೆ ಇದೆ? ಎಲ್ಲವನ್ನ ವಿವರವಾಗಿ ತಿಳಿಯೋಣ. ಆದ್ರೆ ಇಷ್ಟಕ್ಕೂ ನಾವು ಯಾವ ದೇಶದ ಬಗ್ಗೆ ಮಾತನಾಡ್ತಿದ್ದೇವೆ ಎಂದು ನಿಮಗೆ ಗೊತ್ತಾಯಿತಾ? ನಾವು ಮಾತನಾಡ್ತಾ ಇರೋದು ಭೂತಾನ್ ದೇಶದ ಬಗ್ಗೆ. ಭೂತಾನ್ನ ಸೌಂದರ್ಯವನ್ನ ತೋರಿಸುವ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲ ವಿಷಯವೇನೆಂದ್ರೆ ಭೂತಾನ್ ಪ್ರವಾಸಿಗರನ್ನ ಎಷ್ಟು ಹೆಚ್ಚಾಗಿ ಆಕರ್ಷಿಸ್ತದೆ ಎಂದ್ರೆ ಪ್ರವಾಸಿಗರಿಂದಾನೇ ಇಲ್ಲಿ ಸಾಕಷ್ಟು ಆದಾಯ ಬರ್ತದೆ. ಇದರ ಜೊತೆಗೆ ಈ ದೇಶದ ಕೆಲವು ಸಂಪ್ರದಾಯಗಳ ಬಗ್ಗೆ ತಿಳಿದ್ರೆ ನೀವು ಖಂಡಿತವಾಗ್ಲೂ ಬೆರಗಾಗ್ತೀರಾ. ಇಲ್ಲಿ ಮಹಿಳೆಯರ ವಿಷಯದಲ್ಲೂ ಕೂಡ ಕೆಲವು ಕಾನೂನುಗಳಿವೆ. ಅವುಗಳನ್ನ ತಿಳಿದ್ರೆ ಆಶ್ಚರ್ಯವಾಗ್ತದೆ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಭೂತಾನ್ಗೆ ಬೇರೆ ಹೆಸರುಗಳು ಕೂಡ ಇವೆ. ಅವುಗಳಲ್ಲಿ ಒಂದು ಡ್ರಕ್ಯೋಲ್ ಅಂದ್ರೆ ಲ್ಯಾಂಡ್ ಆಫ್ ಥಂಡರ್ ಡ್ರ್ಯಾಗನ್. ಭೂತಾನ್ ದೇಶದ ಧ್ವಜದ ಮೇಲೆ ಕೂಡ ಡ್ರ್ಯಾಗನ್ ಚಿತ್ರವಿರ್ತದೆ. ಈ ದೇಶವು ವಿಸ್ತೀರ್ಣದಲ್ಲಿ ಚಿಕ್ಕದಾದ್ರೂ ಕೂಡ ಸೌಂದರ್ಯದ ವಿಷಯದಲ್ಲಿ ಉನ್ನತ ಸ್ಥಾನದಲ್ಲಿದೆ. ಭೂತಾನ್ ಬಗ್ಗೆ ತಿಳಿದವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ಭೂತಾನ್ಗೆ ಭೇಟಿ ನೀಡಬೇಕೆಂದು ಬಯಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಪ್ರಕೃತಿಯ ಸೌಂದರ್ಯ. ಎತ್ತರದ ಹಸಿರಿನಿಂದ ಕಂಗೊಳಿಸುವ ಬೆಟ್ಟಗಳು, ನೀಲಿ ಸಮುದ್ರ, ಶಾಂತ ವಾತಾವರಣ ಮತ್ತೆ ಈ ದೇಶದ ಸಂಪ್ರದಾಯಗಳು ಎಲ್ಲವೂ ವಿಶ್ವವನ್ನ ಆಕರ್ಷಿಸಿವೆ. ಸಾಮಾನ್ಯವಾಗಿ ಯಾವುದೇ ದೇಶವಾದರೂ ಕೂಡ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸಲು ಬಯಸ್ತದೆ. ಆದ್ರೆ ಆಶ್ಚರ್ಯಕರವಾಗಿ ಇಲ್ಲಿನ ಜನರು ತಮ್ಮ ದೇಶಕ್ಕೆ ಯಾರೂ ಬರಬಾರದೆಂದು ಇಚ್ಛಿಸ್ತಾರೆ. ಏಕೆಂದ್ರೆ ಪ್ರವಾಸಿಗರಿಂದ ತಮ್ಮ ದೇಶದ ಶಾಂತಿಗೆ ಭಂಗ ಬರಬಾರದೆಂದು ಬಯಸ್ತಾರೆ. ಇನ್ನು ಇಲ್ಲಿನ ಜನರು ಪ್ರಕೃತಿಯನ್ನ ಎಷ್ಟು ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನೋದು ಅಲ್ಲಿನ ಸುತ್ತಮುತ್ತಲಿನ ಹಸಿರು ವಾತಾವರಣವನ್ನ ನೋಡಿದ್ರೆ ಅರ್ಥವಾಗ್ತದೆ. ಎತ್ತ ನೋಡಿದ್ರು ಕೂಡ ಹಸಿರೇ ಕಾಣ್ತದೆ. ಭೂತಾನ್ನ ಜನಸಂಖ್ಯೆ ಎಷ್ಟಿರಬಹುದು ಗೊತ್ತಾ? 60 ಲಕ್ಷಕ್ಕಿಂತ ಕಡಿಮೆ. ಈ ಜನಸಂಖ್ಯೆಯಲ್ಲಿ ಸುಮಾರು 75% ನಷ್ಟು ಜನರು ಬೌದ್ಧ ಧರ್ಮವನ್ನ ನಂಬುತ್ತಾರೆ. 22% ನಷ್ಟು ಹಿಂದೂಗಳು ಮತ್ತೆ 1-2% ನಷ್ಟು ಕ್ರಿಶ್ಚಿಯನ್ನರು ಇದ್ದಾರೆ. ಇಲ್ಲಿ ಹೆಚ್ಚಾಗಿ ಭೂತಾನಿ ಭಾಷೆಯನ್ನ ಮಾತನಾಡ್ತಾರೆ. ಇದು ಭೂತಾನ್ ದೇಶದ ರಾಷ್ಟ್ರೀಯ ಭಾಷೆ. ಇಲ್ಲಿನ ಕರೆನ್ಸಿಯನ್ನ ಎನ್ಗುಲ್ಟ್ರಮ್ ಅಂತ ಕರೀತಾರೆ. ಇದನ್ನ 1974ರಲ್ಲಿ ಪರಿಚಯಿಸಲಾಯಿತು. ಈ ಎನ್ಗುಲ್ಟ್ರಮ್ ಬಹುತೇಕ ಭಾರತದ ರೂಪಾಯಿಗೆ ಸರಿಸಮವಾಗಿರುತ್ತೆ. ಇಲ್ಲಿನ ಜನರ ಉಡುಗೆ ತೊಡುಗೆಯು ತುಂಬಾ ವಿಶೇಷವಾಗಿರುತ್ತೆ. ಭೂತಾನ್ ಮಹಿಳೆಯರು ಧರಿಸೋ ಉಡುಗೆಯನ್ನ ಕೀರಾ ಎಂದು ಕರೀತಾರೆ. ಈ ಡ್ರೆಸ್ ನ ಅವರು ವಿಶೇಷ ಸಂದರ್ಭಗಳಲ್ಲಿ ಧರಿಸ್ತಾರೆ. ಈ ಡ್ರೆಸ್ ನೋಡೋದಕ್ಕೆ ಲೂಸ್ ಆಗಿ ಕಾಣ್ತದೆ. ಆದ್ರೆ ಈ ಡ್ರೆಸ್ಗಳು ಬಣ್ಣ ಬಣ್ಣದಿಂದ ಹಲವಾರು ಕಾಂಪ್ಲೆಕ್ಸ್ ಡಿಸೈನ್ಸ್ ನ ಹೊಂದಿರ್ತವೆ. ಇವುಗಳನ್ನ ಕೈಯಿಂದ ನೇಯಲಾಗ್ತದೆ. ಇನ್ನು ಇಲ್ಲಿನ ಪ್ರಾಚೀನ ನೃತ್ಯ ಚಾಮ್ ನೃತ್ಯ. ಇದನ್ನ 8ನೇ ಶತಮಾನದಲ್ಲಿ ಪ್ರಾರಂಭಿಸಲಾಯಿತು. ಇನ್ನು ಇಲ್ಲಿನ ಮಹಿಳೆಯರ ಆಭರಣಗಳ ವಿಷಯಕ್ಕೆ ಬಂದ್ರೆ ಕುತ್ತಿಗೆಯಲ್ಲಿ ಹಾರ, ಕಿವಿಯಲ್ಲಿ ಓಲೆ, ಬೆರಳಿಗೆ ಉಂಗುರಗಳನ್ನ ಧರಿಸ್ತಾರೆ. ಇವು ಅವರ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸ್ತದೆ. ಮಹಿಳೆಯರೊಂದೇ ಅಲ್ಲ, ಇಲ್ಲಿನ ಪುರುಷರ ಡ್ರೆಸ್ ಸಹ ಡಿಫ್ರೆಂಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನ ಕೋನ್ ಅಂತ ಕರೀತಾರೆ. ಇದು ಉದ್ದವಾದ ಸಡಿಲವಾದ ಕಂಬಳಿಯಂತಿರುತ್ತೆ. ಇದನ್ನ ಭುಜದ ಮೇಲೆ ಧರಿಸಿ ಬ್ಯಾಂಡ್ ನಿಂದ ಕಟ್ಟಲಾಗ್ತದೆ. ಈ ಕೋನ್ ಡ್ರೆಸ್ ನ ಹೆಚ್ಚಾಗಿ ಉಣ್ಣೆಯಿಂದ ನೇಯಲಾಗ್ತದೆ. ವಿಭಿನ್ನವಾದ ಡಿಸೈನ್ಸ್ ಇರ್ತವೆ. ಇವುಗಳನ್ನ ಹೆಚ್ಚಾಗಿ ಉತ್ಸವಗಳಲ್ಲಿ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದಾಗ ಧರಿಸ್ತಾರೆ. ಇಲ್ಲಿನ ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಇಲ್ಲಿ ಗೋಡೆಗಳ ಮೇಲೆ ಪುರುಷರ ಲಿಂಗ ಭಾಗಗಳ ಪೇಂಟಿಂಗ್ಸ್ ಮಾಡಲಾಗ್ತದೆ ಎಂದು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದೆ ಅಲ್ವಾ? ಆದ್ರೆ ಭೂತಾನ್ ದೇಶದ ಪ್ರಜೆಗಳು ಯಾಕೆ ಈ ರೀತಿ ಪೇಂಟಿಂಗ್ ಮಾಡ್ತಾರೆ ಅಂದ್ರೆ ಭೂತಾನ್ನ ಜನರು ಇದನ್ನ ಧಾರ್ಮಿಕವೆಂದು ಪರಿಗಣಿಸ್ತಾರೆ ಮತ್ತು ತಮ್ಮ ಸಂಸ್ಕೃತಿಯ ಸಂಕೇತವೆಂದು ನಂಬುತ್ತಾರೆ. ಈ ಚಿತ್ರಗಳನ್ನ ದೇವಾಲಯದ ಗೋಡೆಗಳ ಮೇಲೆ, ಧಾರ್ಮಿಕ ಸ್ಥಳಗಳಲ್ಲಿ, ಪವಿತ್ರ ಸ್ಥಳಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಇವುಗಳನ್ನ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಡಿಸೈನ್ ಮಾಡಿರ್ತಾರೆ. ಇವುಗಳನ್ನ ದೇವಿ ದೇವತೆಯರಂತೆ ನೋಡ್ತಾರೆ. ಇನ್ನು ಇದನ್ನ ಸ್ತ್ರೀ ಪುರುಷರ ಇಬ್ಬರ ಎನರ್ಜಿ ಕಲೆಕ್ಷನ್ಗೆ ಸಂಕೇತವಾಗಿ ನಂಬುತ್ತಾರೆ. ಭೂತಾನ್ನಲ್ಲಿ ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ, ಕೆಲವು ಪ್ರತ್ಯೇಕವಾದ ದಿನಗಳಲ್ಲಿ ಈ ಚಿತ್ರಗಳಿಗೆ, ವಿಗ್ರಹಗಳಿಗೆ ಪೂಜೆಗಳನ್ನ ಮಾಡ್ತಾರೆ.
ನೀವು ಎಂದಾದ್ರೂ ಭೂತಾನ್ಗೆ ಹೋದಾಗ ಈ ಚಿತ್ರಗಳನ್ನ ನೋಡಿ ತಪ್ಪಾಗಿ ತಿಳ್ಕೊಬೇಡಿ, ಯಾಕಂದ್ರೆ ಅದು ಅಲ್ಲಿನ ಆಚಾರಗಳಲ್ಲಿ ಒಂದು. ಭೂತಾನಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಸರ್ಕಾರ ವಿಶೇಷ ಕಾಳಜಿ ವಹಿಸುತ್ತದೆ. ವಿಶೇಷವಾಗಿ ಗರ್ಭಿಣಿಯರಿಗೆ ಪ್ರತ್ಯೇಕವಾದ ಸೇವೆಗಳನ್ನ ಒದಗಿಸುತ್ತೆ. ಅಂದ್ರೆ ಅವರಿಗೆ ಉಚಿತವಾಗಿ ಆಹಾರ, ನೀರು, ಔಷಧಿಗಳನ್ನ ಒದಗಿಸುತ್ತದೆ. ಇದರ ಜೊತೆಗೆ ಭೂತಾನ್ ಸರ್ಕಾರ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತದೆ. ಇದರಿಂದ ಅವರು ವಿದ್ಯಾವಂತರಾಗಿ ಉನ್ನತ ಜೀವನವನ್ನ ನಡೆಸಬಹುದು. ಭೂತಾನ್ನಲ್ಲಿ ಕೆಲವು ವಿಶೇಷ ಉತ್ಸವಗಳು ನಡೆಯುತ್ತವೆ. ಅವು ಹೇಗಿರ್ತವೆ ಅಂದ್ರೆ ಅವುಗಳಲ್ಲಿ ನೀವು ಕೂಡ ಭಾಗವಹಿಸಬಹುದು. ಅದರಿಂದ ಅವರ ಸಂಸ್ಕೃತಿ ಮತ್ತಷ್ಟು ಅರ್ಥವಾಗ್ತದೆ. ಇಲ್ಲಿ ಆಚರಿಸುವ ಹಬ್ಬಗಳಲ್ಲಿ ತೆಂಪು ಸೆತ್ಸು ಒಂದು. ಈ ಹಬ್ಬವನ್ನ ಇವರು ಸೆಪ್ಟೆಂಬರ್ ಅಲ್ಲಿ ಆಚರಿಸ್ತಾರೆ. ಈ ಉತ್ಸವದಲ್ಲಿ ಜನರು ಒಬ್ಬರಿಗೊಬ್ಬರು ಶುಭಾಶಯಗಳನ್ನ ಹೇಳಿಕೊಳ್ತಾರೆ, ಸಿಹಿ ತಿಂಡಿಗಳನ್ನ ಹಂಚಿಕೊಳ್ತಾರೆ, ಅವರ ಸಾಂಪ್ರದಾಯಿಕ ಆಹಾರವನ್ನ ಬಡಿಸ್ತಾರೆ. ಈ ಉತ್ಸವವನ್ನ ಕುಟುಂಬ ಸಂಬಂಧಿಕರೊಂದಿಗೆ, ಸ್ನೇಹಿತರೊಂದಿಗೆ ಆನಂದದಿಂದ ಆಚರಿಸ್ತಾರೆ. ಭೂತಾನ್ ಪ್ರಜೆಗಳು ಈ ಉತ್ಸವವನ್ನ ತುಂಬಾ ಸಂತೋಷದಿಂದ, ಉತ್ಸಾಹದಿಂದ ಆಚರಿಸ್ತಾರೆ. ಆದ್ರೆ ಈ ತೆಂಪು ಉತ್ಸವ ಅವರ ಸಂಸ್ಕೃತಿಯ ಏಕತೆಗೆ, ಸಂಪ್ರದಾಯಕ್ಕೆ ಪ್ರತೀಕವಾಗಿ ನಿಲ್ಲುತ್ತೆ. ಹಾಗೇನೆ ಈ ತೆಂಪು ಉತ್ಸವದಲ್ಲಿ ಪ್ರಪಂಚದಲ್ಲಿ ಯಾವುದೇ ದೇಶದಿಂದ ಬಂದವರಾದ್ರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಇಲ್ಲಿನ ಭೋಜನವನ್ನ ಆಸ್ವಾದಿಸಬಹುದು. ನಂತರ ಇಲ್ಲಿನ ಫೇಮಸ್ ಪ್ಲೇಸಸ್ ನ ಸಂದರ್ಶಿಸಬಹುದು. ಇಲ್ಲಿನ ಫೇಮಸ್ ಪ್ಲೇಸಸ್ ಅಲ್ಲಿ ತೆಂಪು ಕೂಡ ಒಂದು. ಇದು ಭೂತಾನ್ನ ರಾಜಧಾನಿ. ತೆಂಪು ಒಂದು ಸುಂದರ ಶಾಂತ ಪಟ್ಟಣ. ಈ ತೆಂಪು ಪಟ್ಟಣ ಆಧುನಿಕತೆ ಮತ್ತೆ ಸಂಪ್ರದಾಯಗಳ ಮಿಶ್ರಣವನ್ನ ಹೊಂದಿದೆ. ಇಲ್ಲಿ ಬೌದ್ಧ ಧರ್ಮದ ಅರಮನೆಯಂತಹ ದೃಶ್ಯಗಳನ್ನ ಕಾಣಬಹುದು. ಭೂತಾನ್ನ ರಾಷ್ಟ್ರೀಯ ಪುಷ್ಪ ಹಿಮಾಲಯನ್ ನೀಲ್ ಪೋಸ್ಟ್. ಈ ಹೂವುಗಳು ಎತ್ತರವಾದ ಬೆಟ್ಟಗಳಲ್ಲಿ ಸುಮಾರು 3500ರಿಂದ 4500 ಮೀಟರ್ ಎತ್ತರದಲ್ಲಿ ಕಾಣಸಿಗ್ತವೆ. ಆದ್ರೆ ಇಲ್ಲಿನ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ದೇಶಕ್ಕೆ ನ್ಯಾಷನಲ್ ಫ್ರೂಟ್ ಅಂತ ಯಾವುದೂ ಇಲ್ಲ. ಭೂತಾನ್ನ ಇನ್ನೊಂದು ಪ್ರಸಿದ್ಧ ಸ್ಥಳ ಬೂಂಗ್ಟಾಂಗ್ ಘಾಟಿ. ಇದು ಭೂತಾನ್ನ ಪ್ರಸಿದ್ಧವಾದ ಘಾಟ್ಗಳಲ್ಲಿ ಒಂದು. ಇದು ಹಸಿರು ಕಾಡು ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಬೂಂಗ್ಟಾಂಗ್ ಮಠ ಮತ್ತು ಕಿಟ್ಶಾಂಗ್ ಲಕಾಂಗ್ ನಂತಹ ಧಾರ್ಮಿಕ ಕ್ಷೇತ್ರಗಳು ಪ್ರವಾಸಿಗರನ್ನ ಆಕರ್ಷಿಸ್ತವೆ. ಇದಾದ ನಂತರ ಇಲ್ಲಿ ಭೇಟಿ ನೀಡಬೇಕಾದ ಪ್ರದೇಶ ಲಕಾಂಗ್. ಭೂತಾನ್ನಲ್ಲಿನ ಪ್ರಸಿದ್ಧವಾದ ಐತಿಹಾಸಿಕ ಮಠಗಳಲ್ಲಿ ಇದು ಕೂಡ ಒಂದು. ಈ ಮಠ ಒಂದು ಎತ್ತರವಾದ ಪ್ರದೇಶದಲ್ಲಿದೆ. ಇದನ್ನ ಸಂದರ್ಶಿಸಲು ಪ್ರತ್ಯೇಕವಾದ ಮಾರ್ಗದ ಮುಖಾಂತರ ಹೋಗ್ಬೇಕು. ಈ ಮಠದ ಸುತ್ತಲೂ ಪ್ರಕೃತಿ ಸೌಂದರ್ಯ ಎಲ್ಲರನ್ನೂ ಆಕರ್ಷಿಸ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭೂತಾನ್ನ ಕೆಲವೊಂದು ಆಸಕ್ತಿಯಾದ ವಿಷಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.